ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿರುವ ದೇಶದ ಮೊದಲ ಕೇಬಲ್ ತೂಗು ರೈಲು ಸೇತುವೆಯಾದ ಅಂಜಿ-ಕಾರ್ಡ್ ಸೇತುವೆಯು ಮೇಲೆ ಟವರ್ ವ್ಯಾಗನ್ನ ಪ್ರಾಯೋಗಿಕ ಚಾಲನೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ರೈಲ್ವೆ ಸಂಪರ್ಕವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ಜನವರಿ 2025ರಲ್ಲಿ ಸೇವೆಗಳು ಪ್ರಾರಂಭವಾಗುವ ನಿರೀಕ್ಷೆಯಿದೆ. ಈ ಕುರಿತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾಯೋಗಿಕ ಚಾಲನೆಯ ವಿಡಿಯೋ ಹಂಚಿಕೊಂಡಿದ್ದು, ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಲಿಂಕ್ ಯೋಜನೆಯು ಪ್ರಮುಖ ಅಂಶವಾದ ಈ ಸೇತುವೆ ಪ್ರಾಯೋಗಿಕ ಚಾಲನೆಯು ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದಿದ್ದಾರೆ. ಅಂಜಿ-ಕಾರ್ಡ್ ಸೇತುವೆಯು ಒಟ್ಟು 725 ಮೀಟರ್ ಉದ್ದವನ್ನು ಹೊಂದಿದೆ. ಮುಖ್ಯ ಸೇತುವೆಯ ಉದ್ದ 473.25 ಮೀಟರ್ ಮತ್ತು ಪೂರಕ 120 ಮೀಟರ್ ಉದ್ದವಿದೆ. ಈ ಸೇತುವೆಯನ್ನು 96 ಕೇಬಲ್ಗಳ ಬೆಂಬಲದೊಂದಿಗೆ ನಿರ್ಮಿಸಲಾಗಿದೆ.